ಓಂ ಸಾಯಿರಾಮ್. ಎಲ್ಲ ವೀಕ್ಷಕರಿಗೂ ಜ್ಯೋತಿಷ್ಯ ವಿದ್ವಾನ್ UM ರಾವ್ ಮಾಡುವ ನಮಸ್ಕಾರಗಳು. ಇಂದಿನ ವಿಚಾರ ಈ ಕನಸುಗಳ ಬಗ್ಗೆ. ಸಪ್ಪನಗಳು ಪ್ರತಿಯೊಂದು ಮನುಷ್ಯನಿಗೆ ಕನಸು ಬೀಳುತ್ತೆ. ಅದ್ರ ವಿಶೇಷವಾಗಿ ಈ ಸತ್ತಿರ್ತಾರೆ, ಈ ಸತ್ತಿರುವಂತ ವ್ಯಕ್ತಿ ಕನಸಲ್ಲಿ ಬಂದ್ರೆ ಏನು ಭಯ ಪಡುವಂಥದ್ದು, ತುಂಬಾ ಭಯ ಪಡ್ತಾರೆ. ಇವು ಬಂತು ಕನಸು ಬಿತ್ತು ಏನಾಗುತ್ತೋ ಇಲ್ಲ. ಅದರಲ್ಲಿ ಕೆಲವೊಂದು ವಿಶೇಷವಾಗಿದ್ದಾವೆ. ಸತ್ತ ವ್ಯಕ್ತಿ ಕನಸಲ್ಲಿ ಬಂದ ಅಂದ್ರೆ ಆ ವ್ಯಕ್ತಿ ಸತ್ತಿರುವಂತ ವ್ಯಕ್ತಿ ಯಾರು ಅನ್ನೋಂಥ ಫಸ್ಟ್ ಪರಿಶೀಲನೆ ಮಾಡಬೇಕು. ಯಾವ ರೀತಿ ಪರಿಶೀಲನೆ ಮಾಡೋದು? ಸತ್ತ ವ್ಯಕ್ತಿ ತಮಗೆ ಯಾವ ವ್ಯಕ್ತಿ ಸಂಬಂಧ ಇರ್ತಾನೆ, ನಿಮ್ಗೆ ಯಾವ ರಿಲೇಷನ್ ಆಗ್ತಾರೆ, ಆ ಸತ್ತ ವ್ಯಕ್ತಿ ನ್ಯಾಚುರಲ್ ಸತ್ತಿದಾನೋ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೋ, ಅವನೇನು ದುರ್ಮರಣ ಆಗಿದಾನೋ, ಅದೆಲ್ಲ ತಾವು ನೋಡ್ಬೇಕಾಗ್ತದೆ. ಅದು ನೋಡಿದ್ಮೇಲೆ ನಿಮ್ಮ ಮೇಲೆ ಪರಿಣಾಮ ನೋಡ್ಬೋದು. ಆ ವ್ಯಕ್ತಿ ಏನಾದ್ರೂ ದುರ್ಮರಣ ಆಗಿ ಈ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಸೂಸೈಡ್ ಮಾಡ್ಕೊಂಡ್ರೆ ವ್ಯಕ್ತಿ ಏನಾದ್ರೂ ಕನ್ಸಲ್ಲಿ ಬಂದ್ರೆ ನಿಮಗೆ ತೊಂದರೆ, ಸಮಸ್ಯೆ ನಿಮ್ಮಲ್ಲಿ ವ್ಯಕ್ತಿ ಕಾಡ್ತಾ ಇರುತ್ತೆ. ಯಾಕೆ ಈಗ ದುರ್ಮರಣ ವ್ಯಕ್ತಿ ಕನ್ಸಲ್ಲಿ ಯಾಕೆ ಬರಬಾರ್ದು ಗುರುಗಳೇ ಅಂತ ನೀವು ಕೇಳ್ಬೋದು. ನೋಡಿ, 40 ವರ್ಷ ಒಳಗಡೆ ಆಯ್ತು, 50 ವರ್ಷ ಒಳಗಡೆ ವ್ಯಕ್ತಿಯ ಕನ್ಸನ್ನು ಮನಸ್ಸಲ್ಲಿ ಏನೋ ಒಂದು ಆಶೆಯನ್ನು ಇಟ್ಕೊಂಡು ಅವ್ನು ಮೋಕ್ಷ ಆಗ್ಬಿಡ್ತಾನೆ. ಆ ಮೋಕ್ಷ ಆಗಿದಾಗ ಅತೃಪ್ತಿ ಆತ್ಮ ಅಂತ ಹೇಳ್ತೀವಿ. ತೃಪ್ತಿ ಆಗಿರಲ್ಲ ಆತ್ಮಕ್ಕೆ, ಅತೃಪ್ತಿ ಆತ್ಮ. ಅತೃಪ್ತಿ ಆತ್ಮ ನಿಮ್ಮ ಮೇಲೆ ಕನಸ ಮೇಲೆ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದ್ದೇನೆ, ನಿಮ್ಮ ಕನಸಲ್ಲೇ ಪದೇ ಪದೇ ಬರ್ತಾ ಇದ್ದೇನೆ ಅಂದ್ರೆ ಅದು ನಿಮ್ಮ ಮೇಲೆ ಸ್ವಲ್ಪ ದೃಷ್ಟಿ ದೋಷ ಇದೆ, ನಿಮ್ಮ ಮೇಲೆ ತೊಂದರೆ ಆಗ್ತಾ ಇದೆ, ನಿಮ್ಮ ದೇಹದ ಮೇಲೆ ಪರಿಣಾಮ ಆಗ್ತಾ ಇದೆ. ಒಟ್ಟು ಸಂಬಂಧ ಇರಲ್ಲ ಅವ್ರು ನಿಮಗೆ. ಏನೋ ಆ ಮೋಕ್ಷಕ್ಕೆ ತಾವು ಸಹಜವಾಗಿ ಹೋಗಿರ್ತೀರಿ, ಪರಿಚಯ ಇರ್ತಾರೆ, ಪಕ್ಕದ ಮನೆಯವರಾಗ್ಬೋದು, ದೂರನವರಾಗ್ಬೋದು, ರಿಲೇಷನ್ದಲ್ಲಿ ಆಗಿರ್ಬೋದು, ತಾವು ಹೋಗಿರ್ತೀರಿ. ಹಾಗಾಗಿ ಅದು ಅತೃಪ್ತಿ ಆತ್ಮ ಅಂತ ಹೇಳ್ತೀವಿ. ತೃಪ್ತಿ ಆಗಿರಲ್ಲ ಆತ್ಮ. ಅತೃಪ್ತಿ ಆತ್ಮ ಇದ್ರೆ ಮಾತ್ರ ಕನ್ಸಲ್ಲಿ ಬರಕ್ ಸಾಧ್ಯ. ಹಾಗಾಗಿ ನೀವು ಆ ವ್ಯಕ್ತಿ ಮೋಕ್ಷ ಅಂದ್ರೆ ದುರ್ಮರಣ ಆಗಿದೆ ಅಂದ್ರೆ, ಆ ಯಾವುದೇ ಒಂದು ಸಮಸ್ಯೆ ಆಗಿ ಮೋಕ್ಷ ಆಗಿದ ವ್ಯಕ್ತಿ ಕನ್ಸಲ್ಲಿ ಬಂದ ಅಂದ್ರೆ ಅದಕ್ಕೆ ಸರಿಯಾದ ಪರಿಹಾರ ತಿಳ್ಕೋಬೇಕು. ತಾವು ಅತೃಪ್ತಿ ಆತ್ಮ ಇರುತ್ತೆ, ಆ ಆತ್ಮದನ್ನು ತೃಪ್ತಿ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ನೋಂಥದ್ದು ಪರಿಹಾರ ಅಂತ ತಿಳ್ಕೊಂಡು ತುಂಬಾ ಒಳ್ಳೇದು. ಅದೇ ನ್ಯಾಚುರಲ್ ಆಗಿ ಹಿರಿಯರು ಈಗ 80-90 ವರ್ಷ ಆಗಿರುತ್ತೆ, ಅವ್ರಿಗೆ ಅನಾರೋಗ್ಯದಲ್ಲಾಗ್ಬೋದು, ನ್ಯಾಚುರಲ್ ತೀರ್ಕೊಂಡಿರ್ತಾರೆ. ಅದರಿಂದ ಯಾವುದು ದೋಷ ಬರೋದಿಲ್ಲ. ಅವರು ಹಿರಿಯರು ನಿಮ್ಮಲ್ಲಿ ಏನಾದ್ರೂ ಕನಸಲ್ಲಿ ಬಂದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಒಳ್ಳೆ ಕಾರ್ಯ ಆಗ್ಬೋದು, ಒಳ್ಳೆ ಆಸ್ತಿ ವಿಚಾರ ಆಗ್ಬೋದು, ನಿಮಗೆ ಮುಂದೆ ಬರ್ತಕ್ಕ ದಿನಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅದು ಸೂಚನೆ. ಯಾರು? ಹಿರಿಯರು ನಿಮ್ಮ ಮೇಲೆ ಕನ್ಸಲ್ಲಿ ಬಂದ್ರೆ, ಹಿರಿಯರು ಅಂದ್ರೆ ನಿಮ್ಮ ಕುಟುಂಬದ ಹಿರಿಯರು. ಅದೇ ಏನಾದ್ರು ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ರಿಲೇಷನ್ದಲ್ಲಿ ಕೆಲವೊಂದು ದುರ್ಮರಣ ಆಗಿರುತ್ತೆ. 40 ವರ್ಷದ ಒಳಗೆ ಯಾರು ಮೋಕ್ಷ ಆಗಿರ್ತಾರೆ, ದುರ್ಮರಣ ಆಗಿರ್ತಾರ, ಅವ್ರೇನಾದ್ರೂ ನಿಮ್ಮ ಕನಸಲ್ಲಿ ಬರೋದು ನಿಜ ಆಗಿದ್ರೆ ಅದು ನಿಮಗೆ ತೊಂದರೆ ಕಾಡ್ತಾ ಇರುತ್ತೆ. ಅದಕ್ಕೆ ಸರಿಯಾದ ಒಂದು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿದ್ರೆ ಸತ್ಯ ಒಳ್ಳೇದಾಗುತ್ತೆ. ಆ ಟೈಮಲ್ಲಿ ಏನಾದ್ರೂ ದುರ್ಮರಣ ಆದ ವ್ಯಕ್ತಿ ಏನಾದ್ರೂ ಕನ್ಸಲ್ಲಿ ಬಂದು ನಿಜ ಆಗಿದ್ರೆ ತಾವು ಯಾವುದೇ ಕಾರಣಕ್ಕೂ ದುರ್ಗಾದೇವಿ, ನಾವು ದೇವಸ್ಥಾನ ಅಂದ್ರೆ ವಿಶೇಷವಾಗಿ ನೋಡಿ, ಚಾಮುಂಡೇಶ್ವರಿ, ದುರ್ಗಾದೇವಿ, ಈ ನಾವು ಚೌಡೇಶ್ವರಿ ಅಂತ ಹೇಳ್ತೀವಿ, ಅದರಲ್ಲಿ ಸದಾಚಾರ್ಯ ಬೇಡ, ಸ್ವಲ್ಪ ಉಗ್ರವಾದ ದೇವಸ್ಥಾನಕ್ಕೆ ತಾವು ಹೋಗಿ ನಿಮ್ಮ ಸಂಕಲ್ಪವನ್ನು ಮಾಡುವುದು ತುಂಬಾ ಒಳ್ಳೆಯದು. ನಿಮ್ಮಲ್ಲಿ ಎಷ್ಟು ಸಾಧ್ಯದಲ್ಲ ಅಷ್ಟು ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬನ್ನಿ, ಆ ಕನಸಿಂದ ಮುಕ್ತಿ ಆಗ್ತೀರಿ. ಹಾಗಾಗಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕನಸಲ್ಲಿ ಬರೋಂಥ ವ್ಯಕ್ತಿ ಮೇಲೆ ಅದು ನಿಮ್ಮಲ್ಲಿ ಪರಿಣಾಮ ಆಗುತ್ತೆ. ದುರ್ಮರಣ ಆಗಿ ನಿಜ ಆಗಿದ್ರೆ, ಆಕ್ಸಿಡೆಂಟ್ ಆಗಿ ಸೂಸೈಡ್ ಆದ ವ್ಯಕ್ತಿ ಕನಸಲ್ಲಿ ಬಂದ್ರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ನಿಮ್ಮ ಹಿರಿಯರು ನಿಮ್ಮನ್ನ ಕನಸಲ್ಲಿ ಬಂದ್ರೆ ತುಂಬಾ ಒಳ್ಳೇದು, ತುಂಬಾ ಅದ್ಭುತ. ನಿಮ್ಮ ಜೀವನದಲ್ಲಿ ಒಂದು 6 ಮಂತ್ ಒಳಗಡೆ ನಿಮಗೆ ಒಳ್ಳೇದಾಗುತ್ತೆ. ಇದು ಇವತ್ತಿನ ಮಾಹಿತಿ. ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ತೇನೆ. ಹಾಗೇನೆ ನಾವು YouTube ಚಾನಲ್ ಫಾಲೋ ಮಾಡ್ತಾ ಇರಿ. ಒಳ್ಳೇದಾಗ್ಲಿ. ಓಂ ಸಾಯಿರಾಮ್.